Hey guys, welcome to Vedant ಪಾಠಶಾಲೆ. ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆಗೆ ಸಂಬಂಧಿಸಿದ ಹಾಗೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಈ ಪುಸ್ತಕವು ನಿಮ್ಮ PSI ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತವಾಗಿದೆ. ಇದನ್ನ ಖರೀದಿ ಮಾಡಿ ನಿಮ್ಮ ಪರೀಕ್ಷೆಗೆ ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ಖರೀದಿ ಮಾಡೋದಕ್ಕೆ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ಕೊಡಿ. ಪುಸ್ತಕನ ನಾನು ನಿಮ್ಗೆ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಇವತ್ತು ನಾವು ಟ್ರಾನ್ಸ್ಲೇಷನ್ಗೆ ಸಂಬಂಧಿಸಿದ ಹಾಗೆ ನೋಡ್ತಾ ಹೋಗೋಣ. ಒಕ್ಯಾಬ್ಯುಲರಿಗೆ ರಿಲೇಟೆಡ್ ಆಗಿ ನಾನು ಕೆಲವು ಸೆಷನ್ಸ್ ಗಳನ್ನ ಮಾಡಿದ್ದೀನಿ. ಈ ರೀತಿಯಾದಂತಹ ಕ್ಲಾಸಸ್ನ ಪ್ರಾರಂಭ ಕೂಡ ಮಾಡಿದ್ದೀನಿ. ಸಪೋಸ್ ನೀವೇನಾದ್ರೂ ಒಕ್ಯಾಬ್ಯುಲರಿ ರಿಲೇಟೆಡ್ ಕ್ಲಾಸಸ್ನ ನೋಡಿಲ್ಲ ಅಂತ ಇದ್ದಲ್ಲಿ ಇಲ್ಲಿ ಐ ಅಂತ ಒಂದು ಮೆಸೇಜ್ ಪಾಪಪ್ ಆಗ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಮ್ಮ ಹಿಂದಿನ 3 ಒಕ್ಯಾಬ್ಯುಲರಿ ಕ್ಲಾಸಸ್ನ ನೋಡಿ. ಅಲ್ಲಿ ನಾನು ಸಬ್ಜೆಕ್ಟ್ ವೈಸ್ ಒಕ್ಯಾಬ್ಯುಲರೀಸ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಹಿಸ್ಟ್ರಿ, ಎಕನಾಮಿಕ್ಸ್ ಹಾಗೂ ಜಿಯೋಗ್ರಫಿ ಈ 3 ಸಬ್ಜೆಕ್ಟ್ಸ್, ಈ 3 ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಸ್ವಲ್ಪ ಪದಗಳನ್ನು ತಗೊಂಡು ಅಲ್ಲಿ ಡಿಸ್ಕಷನ್ ಮಾಡಲಾಗಿದೆ. ಇವತ್ತಿನ ನಮ್ಮ ಟ್ರಾನ್ಸ್ಲೇಷನ್ ಪ್ರಶ್ನೆ ಹೀಗಿದೆ. ಓದೋಣ ಏನಿದೆ ಅಂತ. ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡ್ಬೇಕು ನಾವಿದನ್ನ. ಮಕ್ಕಳ ಪಾಲನಾ ಸಂಸ್ಥೆಗಳು ಹಾಗೂ ವೃದ್ಧಾಶ್ರಮಗಳಿಗೆ ಹೋಗಿ ಮಕ್ಕಳ ಹುಟ್ಟುಹಬ್ಬ ಆಚರಿಸುವ ಪಾಲಕರ ಸಂಖ್ಯೆ ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿದೆ. ಇಂತಹ ಆಚರಣೆಗಳನ್ನು ನಿರ್ಬಂಧಿಸಿ ಕರ್ನಾಟಕ ಸರ್ಕಾರದ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಸುತ್ತೋಲೆ ಹೊರಡಿಸಿದೆ. ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಮಕ್ಕಳ ಪಾಲನಾ ಸಂಸ್ಥೆಗಳಲ್ಲಿ ಸಂಸ್ಥೆಯ ಸಿಬ್ಬಂದಿ, ಅಧಿಕಾರಿಗಳು, ಖಾಸಗಿ ಗಣ್ಯ ವ್ಯಕ್ತಿಗಳ ಹಾಗೂ ಅವರ ಮಕ್ಕಳ ಹುಟ್ಟುಹಬ್ಬ ಆಚರಣೆಗೆ ಇನ್ನು ಮುಂದೆ ಅವಕಾಶ ಇರುವುದಿಲ್ಲ. ಈ ಆದೇಶ ಸರ್ಕಾರಿ ಅನುದಾನಿತ ಮತ್ತು ಖಾಸಗಿ ಮಕ್ಕಳ ಪಾಲನಾ ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ. ಹೀಗಿದೆ. ಒಂದು ವೇಳೆ ನಾನು ಇದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕೂ ಮುನ್ನ ನೀವು ಟ್ರೈ ಮಾಡ್ತೀರೋ ಹಂಗಿದ್ರೆ ವಿಡಿಯೋನ ಪಾಸ್ ಮಾಡಿ ಅಥವಾ ಇದರ ಸ್ಕ್ರೀನ್ ಶಾಟ್ ಅನ್ನ ತಗೊಂಡು ಟ್ರೈ ಮಾಡಬಹುದು. ಇದರ ಎಕ್ಸ್ಪ್ಲನೇಷನ್ ನೋಡ್ತೀರಾ ಅನ್ನೋ ಹಾಗಿದ್ರೆ ಈಗ ನಾನು ಮೊದಲನೇ ವಾಕ್ಯದಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ಮಕ್ಕಳ ಅಂತ ಹೇಳಿದ್ದಾರೆ, ಚಿಲ್ಡ್ರನ್ ಅಂತ ತಗೊಳ್ಬಹುದು, ಪಾಲನಾ ಕೇರ್ ಅಂತ ತಗೊಳ್ಬಹುದು, ಸಂಸ್ಥೆಗಳು ಆರ್ಗನೈಸೇಷನ್ ಈ ರೀತಿಯಲ್ಲಿ ಇದನ್ನ ತಗೊಳ್ಬಹುದು. ಹಾಗೂ ಅಂತ ಕೊಟ್ಟಿದ್ದಾರೆ, ಆ್ಯಂಡ್ ಅಂತ ತಗೊಳ್ಳೋಣ. ವೃದ್ಧಾಶ್ರಮ ಅಂತ ಅಂದ್ರೆ ಓಲ್ಡ್ ಏಜ್ ಹೋಮ್ಸ್ ಅಂತ ಹೇಳ್ತೀವಲ್ಲ ಅದು. ಹೋಗಿ ವಿಸಿಟ್ ಅಂತ ತಗೊಳ್ತಾ ಇದ್ದೀನಿ. ಮಕ್ಕಳ ಅಗೇನ್ ಚಿಲ್ಡ್ರನ್ ಅಂತ ತಗೊಳ್ಬಹುದು. ಹುಟ್ಟು ಹಬ್ಬ ಅಂತ ಇದೆ, ಇದನ್ನ ಬರ್ತ್ ಡೇ ಅಂತ ತಗೊಳ್ಳೋಣ. ಆಚರಿಸುವ ಅಂತ ಕೊಟ್ಟಿದ್ದಾರೆ, ಸೆಲಿಬ್ರೇಟ್ ಅಂತ ತಗೊಳ್ಳೋಣ. ಪಾಲಕರ ಪೇರೆಂಟ್ಸ್, ಸಂಖ್ಯೆ ಕೌಂಟ್ ಅಂತನಾದ್ರೂ ತಗೊಳ್ಳಿ, ನಂಬರ್ ಅಂತನಾದ್ರೂ ತಗೊಳ್ಳಿ, ಎನಿಥಿಂಗ್ ಈಸ್ ಓಕೆ. ಇತ್ತೀಚಿನ ರೀಸೆಂಟ್, ದಿನಗಳಲ್ಲಿ, ಡೇಸ್ ಗಳಲ್ಲಿ ಅಂತ ಕೊಟ್ಟಿದ್ದಾರಲ್ವಾ ಬಹುವಚನ, ಹಾಗಾಗಿ ಎಸ್ ತಗೊಂಡಿದ್ದೀನಿ. ಅಲ್ಲಿ ಅಂತ ಕೊಟ್ಟಿರೋದಕ್ಕೆ ಇನ್ ತಗೊಳ್ತಾ ಇದ್ದೀನಿ. ಏನಾಗ್ತಾ ಇದೆಯಂತೆ? ಹೆಚ್ಚುತ್ತಿದೆ. ಇನ್ಕ್ರೀಸಿಂಗ್ ಕ್ರಿಯೆ ಏನಾಗಿದೆ? ನಿರಂತರವಾಗಿ ಮುಂದುವರಿತಾನೆ ಇದೆ, ಹೆಚ್ಚಾಗ್ತಾನೆ ಇದೆ. ಸೊ ಇಲ್ಲಿಗೆ ಒಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ? ನವೆಡೇಸ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಪೇರೆಂಟ್ಸ್ ನ ಕೌಂಟ್ ಅಥವಾ ನಂಬರ್ ಯಾರು ವಿಸಿಟ್ ಮಾಡ್ತಾರೆ ಎಲ್ಲಿಗೆ? ಚಿಲ್ಡ್ರನ್ ಕೇರ್ ಆರ್ಗನೈಸೇಷನ್ ಹಾಗೂ ಓಲ್ಡ್ ಏಜ್ ಹೋಮ್ಸ್ ಇಲ್ಲೆಲ್ಲ ಹೋಗಿ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾರಲ್ವಾ, ಅವರ ಸಂಖ್ಯೆ ಹೆಚ್ಚಾಗ್ತಿದೆಯಂತೆ. ಬರೆಯೋದಕ್ಕೂ ಮುನ್ನ ನೆನ್ಪಿಟ್ಕೊಳ್ಳಿ, ಕನ್ನಡದಿಂದ ಇಂಗ್ಲಿಷ್ ಭಾಷೆಗೆ ಅನುವಾದ ಮಾಡಬೇಕು ಅಂತಿದ್ದಲ್ಲಿ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಈ ಒಂದು ಸೂತ್ರ ಇಟ್ಕೊಂಡು ನೀವೇನಾದ್ರೂ ಸೆಂಟೆನ್ಸ್ ಫಾರ್ಮೇಶನ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಸುಲಭವಾಗಿ ಆಗುತ್ತೆ. ಹಾಗೂ ಯಾವುದೇ ತಪ್ಪಿಲ್ಲದೆ ಪದಗಳನ್ನು ಬಿಡದೆ ನೀವು ಟ್ರಾನ್ಸ್ಲೇಟ್ ಮಾಡ್ತೀರಾ. ಆದ್ರೆ ಅದಕ್ಕೂ ಮುನ್ನ ಇದೇ ಸಬ್ಜೆಕ್ಟ್, ಇದೇ ವರ್ಬ್, ಇದೇ ಆಬ್ಜೆಕ್ಟ್ ಅಂತ ಗುರುತಿಸೋದು ಕಲಿಬೇಕು. ಇಲ್ಲಿ ನೋಡಿ ಯಾರು ಕ್ರಿಯೆನ ನಡೆಸ್ತಾ ಇರೋದು? ಪೇರೆಂಟ್ಸ್. ಹಾಗಾಗಿ ನಾವೇನಂತ ಹೇಳಬಹುದು?
ಇವರನ್ನೇ ಸಬ್ಜೆಕ್ಟ್ ಅಂತ ಹೇಳಬಹುದು. ಇವರು ನಡೆಸ್ತಾ ಇರುವಂತಹ ಕ್ರಿಯೆ ಏನಾಗಿದೆ, ವಿಸಿಟ್ ಮಾಡ್ತಾ ಇರೋದು. ಯಾರನ್ನ ವಿಸಿಟ್ ಮಾಡ್ತಾ ಇರೋದು, ಎಲ್ಲಿ ವಿಸಿಟ್ ಮಾಡ್ತಾ ಇರೋದು, ಅದು ಏನಾಗ್ತಾ ಇದೆ, ಅವೆಲ್ಲವೂ ಕೂಡ ಅಂದ್ರೆ ಇದೆಲ್ಲಾನು ಕೂಡ ಏನಾಗುತ್ತೆ, ನಮ್ಮ ಆಬ್ಜೆಕ್ಟ್ ನಲ್ಲಿ ಬರುತ್ತೆ. ಸೊ ಐಡೆಂಟಿಫಿಕೇಶನ್ ಇಸ್ ಇಂಪಾರ್ಟೆಂಟ್, ಅದನ್ನ ಮೊದಲಿಗೆ ಕಲ್ತ್ಕೊಳ್ಳಿ. ಓಕೆ, ಬರೆಯೋಣ. ನಾನು ಡೈರೆಕ್ಟ್ ಆಗಿ ಪೇರೆಂಟ್ಸ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಯಾಕೆ ಅಂದ್ರೆ ಇದೆಲ್ಲ ಯಾವಾಗ ನಡೀತಾ ಇರೋದು, ಇನ್ ರೀಸೆಂಟ್ ಡೇಸ್. ನೋಡಿ, ಫಸ್ಟ್ ಇದನ್ನ ಬರಿಬೇಕು. ಇನ್ ರೀಸೆಂಟ್ ಡೇಸ್, ಓಕೆ, ಪೇರೆಂಟ್ಸ್ ಕೌಂಟ್ ಹೀಗಾದ್ರೂ ತಗೊಳ್ಳಿ, ಅಥವಾ ದ ನಂಬರ್ ಆಫ್, ನೋಡಿ ನಂಬರ್ನ ಹೀಗೆ ಬರಿಬೇಕು, ಹೀಗೆಲ್ಲ ಬರಿಬಾರ್ದು, ಕಂಪ್ಲೀಟ್ ಆಗಿ ನಂಬರ್ ಅಂತಾನೆ ಬರಿಬೇಕು. ಓಕೆನಾ? ದ ನಂಬರ್ ಆಫ್ ಪೇರೆಂಟ್ಸ್ ಏನಾಗ್ತಾ ಇದೆಯಂತೆ, ಈಸ್ ಇನ್ಕ್ರೀಸಿಂಗ್. ನೋಡಿ, ಹೆಚ್ಚುತ್ತಿದೆ. ಕ್ರಿಯೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರೋದು, ಹಾಗಾಗಿ ಪ್ರೆಸೆಂಟ್ ಕಂಟಿನ್ಯೂಸ್ ಆಗಿದೆ. ಈಸ್ ಇನ್ಕ್ರೀಸಿಂಗ್. ಪೇರೆಂಟ್ಸ್ ಏನ್ ಮಾಡ್ತಾ ಇದ್ದಾರೆ, ವಿಸಿಟ್ ಮಾಡ್ತಾ ಇದ್ದಾರೆ. ಪೇರೆಂಟ್ಸ್ ಕೌಂಟ್ ಅಥವಾ ದ ನಂಬರ್ ಆಫ್ ಪೇರೆಂಟ್ಸ್ ಹೂ ವಿಸಿಟ್ಸ್. ಯಾವುದಕ್ಕೆ ವಿಸಿಟ್ ನ ಕೊಡ್ತಾ ಇರೋದು, ಚಿಲ್ಡ್ರನ್ ಅಂತ ಇಲ್ಲಿ ತಗೊಂಡಿದ್ದೀನಿ, ಬಟ್ ಇಲ್ಲಿ ಬರೆಯುವಾಗ ಚಿಲ್ಡ್ರನ್ ಸರಿ ಹೋಗೋದಿಲ್ಲ, ಬಿಕಾಸ್ ಒಂದು ಆರ್ಗನೈಸೇಷನ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಚೈಲ್ಡ್ ಕೇರ್ ಆರ್ಗನೈಸೇಷನ್ ಹೀಗೆ ತಗೊಂಡಿದ್ದೀನಿ. ಪಾಲನಾ, ನಿಮಗೆ ಬೇರೆ ಇನ್ನೇನಾದ್ರೂ ಸಮಾನಾರ್ಥಕ ಪದ ಗೊತ್ತಿದ್ರೆ ತಗೊಳ್ಬಹುದು. ಚೈಲ್ಡ್ ಕೇರ್ ಆರ್ಗನೈಸೇಷನ್ ಆಯ್ತು. ಅದಾದ್ಮೇಲೆ ಓಲ್ಡ್ ಏಜ್ ಹೋಮ್ಸ್, ಹೂ ವಿಸಿಟ್ಸ್ ಆರ್ಗನೈಸೇಷನ್ ಹೋಮ್ಸ್ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಓಲ್ಡ್ ಏಜ್ ಹೋಮ್ಸ್ ಅಲ್ಲಿ ಇವ್ರು ಏನ್ ಮಾಡ್ತಾ ಇದ್ದಾರೆ, ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಓಲ್ಡ್ ಏಜ್ ಹೋಮ್ಸ್ ಟು ಸೆಲಿಬ್ರೇಟ್ ಏನನ್ನ, ಬರ್ತ್ಡೇಸ್. ಟು ಸೆಲಿಬ್ರೇಟ್ ಬರ್ತ್ಡೇ ಹೆಚ್ಚಾಗ್ತಾ ಇದೆ. ಈಸ್ ಇನ್ಕ್ರೀಸಿಂಗ್, ಫುಲ್ ಸ್ಟಾಪ್. ನೋಡಿ, ಇಲ್ಲಿ ಎರಡೆರಡು ವರ್ಬ್ ಇದೆ. ಒಂದು ವರ್ಬ್ ಇದು ಕ್ರಿಯಾಪದ ವಿಸಿಟ್ ಮಾಡ್ತಾ ಇರೋದು, ಮತ್ತೊಂದು ವರ್ಬ್ ಇದು ಇನ್ಕ್ರೀಸಿಂಗ್. ಹಾಗಾದ್ರೆ ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್ ಅಂತ ಹೇಳಿದ್ದಲ್ವಾ, ಹೇಗಿದು ತಗೊಂಡಿರೋದು ನೋಡ್ಕೊಳ್ಳಿ. ಆಗ್ಲೇ ಹೇಳಿದ ಹಾಗೆ ಪೇರೆಂಟ್ಸ್ ಅಂತ ಏನ್ ಬರುತ್ತೆ, ಇದು ನಮ್ಮ ಸಬ್ಜೆಕ್ಟ್ ಆಗತ್ತೆ. ಅದಾದ್ಮೇಲೆ ವಿಸಿಟ್ಸ್, ಅದು ನಮ್ಮ ವರ್ಬ್ ಕ್ರಿಯಾಪದವಾಗತ್ತೆ. ಎಲ್ಲಿಗೆ ವಿಸಿಟ್ ಮಾಡ್ತಾರೆ, ಯಾವ ಕಾರಣಕ್ಕೆ ವಿಸಿಟ್ ಮಾಡ್ತಾರೆ, ಅವರ ವಿಸಿಟಿಂಗ್ ಹೇಗಿದೆ, ಹೆಚ್ಚಿದ್ಯಾ ಕಡಿಮೆ ಇದೆಯಾ, ಇಷ್ಟು ಕೂಡ ಏನಾಗುತ್ತೆ, ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ಬರುತ್ತೆ. ಆಬ್ಜೆಕ್ಟ್ ರೈಟಿಂಗ್ ನಲ್ಲಿ ವರ್ಬ್ ಅನ್ನೋದು ಬರಲೇಬಾರ್ದು ಅನ್ನೋದು ತಪ್ಪಾಗತ್ತೆ. ಇಟ್ ಕಮ್ಸ್ ಬಟ್ ಇಟ್ ಡಿಪೆಂಡ್ಸ್. ವಿಸಿಟ್ ನಲ್ಲಿ ತಗೊಳ್ತಾ ಇದ್ದೀರಾ, ಇನ್ಕ್ರೀಸಿಂಗ್ ಅನ್ನೋದ್ನೆಲ್ಲಿ ತಗೊಳ್ತಾ ಇದ್ದೀರಾ, ಹೀಗೆ ಯಾವ ಪದವನ್ನ, ಯಾವ ಕ್ರಿಯಾಪದವನ್ನ ಎಲ್ಲಿ ತಗೊಳ್ಬೇಕು ಅನ್ನೋದು ಗೊತ್ತಾಗೋದು ನಿಮ್ಗೆ ಇಂಪಾರ್ಟೆಂಟ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಎರಡು ಬೇರೆ ಬೇರೆ ರೀತಿಯಾದಂತಹ ವರ್ಬ್ ಇತ್ತು. ಆ ಒಂದು ಜಾಗದಲ್ಲಿ, ಆ ಒಂದು ಪೊಸಿಷನ್ ಅಲ್ಲಿ ಹೇಗೆ ತಗೊಳ್ಬೇಕು ಅಂತ ಇಲ್ಲಿ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡಿದೆ. ಐ ಹೋಪ್ ನಿಮಗೆ ಈ ವಾಕ್ಯ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮುಂದಕ್ಕೆ ಹೋಗೋಣ. ಎರಡನೇ ವಾಕ್ಯ ಹೀಗಿದೆ, ಇಂತಹ ಅಂತ ಕೊಟ್ಟಿದ್ದಾರೆ, ಸಚ್ ಅಂತ ತಗೊಳ್ಳೋಣ. ಆಚರಣೆಗಳು, ಇದನ್ನ ಪ್ರಾಕ್ಟೀಸಸ್ ಅಂತ ತಗೊಳ್ಬಹುದು, ಬೇಡ ಅಂತಂದ್ರೆ ಸೆಲಿಬ್ರೇಷನ್ಸ್ ಅಂತಾನೆ ತಗೊಳ್ಳಿ, ಬಟ್ ಬೆಟರ್ ವರ್ಡ್ ಇಲ್ಲಿ ಪ್ರಾಕ್ಟೀಸಸ್. ನಿರ್ಬಂಧಿಸಿ ಅಂತ ಹೇಳಿದ್ದಾರೆ. ನಿರ್ಬಂಧಿಸು ಅಂತಂದ್ರೆ ರಿಸ್ಟ್ರಿಕ್ಟ್ ಅಥವಾ ನಿಲ್ಲಿಸೋದು ಅಂತ ಹೇಳ್ತೀವಲ್ಲ ಅದು. ಕರ್ನಾಟಕ, ಇದನ್ನ ಹಾಗೆ ತಗೊಳ್ತೀವಿ. ಸರ್ಕಾರ, ಗವರ್ನಮೆಂಟ್. ನೋಡಿ, ಕಂಪ್ಲೀಟ್ ಆಗಿ ಬರಿಬೇಕು ಗವರ್ನಮೆಂಟ್ ಅನ್ನೋದನ್ನ. ಕೋಟ್ಸ್ ಅಲ್ಲಿ ಕೊಟ್ಟಿದ್ದಾರೆ, ನಾವು ಕೂಡ ಕೋಟ್ಸ್ ಅಲ್ಲೇ ತಗೊಳ್ಬೇಕು. ಮಕ್ಕಳ, ಚೈಲ್ಡ್. ರಕ್ಷಣಾ, ಪ್ರೊಟೆಕ್ಷನ್. ನಿರ್ದೇಶನಾಲಯ ಅಂತ ಕೊಟ್ಟಿದ್ದಾರೆ, ಡೈರೆಕ್ಟೋರೇಟ್, ಈ ರೀತಿಯಲ್ಲಿ ತಗೊಳ್ಬೇಕು. ಕೋಟ್ಸ್ ಕ್ಲೋಸ್ ಆಗಿದೆ, ಕ್ಲೋಸ್ ಮಾಡಿದ್ದೀನಿ. ಸುತ್ತೋಲೆ ಅಂತ ಹೇಳಿದ್ದಾರೆ, ಅಂದ್ರೆ ಸರ್ಕ್ಯುಲಾರ್ ಅಂತ ಅರ್ಥ. ಸರ್ಕ್ಯುಲಾರ್ ಏನ್ ಮಾಡಿದೆ, ಹೊರಡಿಸಿದೆ. ಹೊರಡಿಸಿದೆ, ಇಶ್ಯೂಡ್, ಕ್ರಿಯೆ ನಡೆದು ಹೋಗಿದೆ. ಓಕೆ, ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ಏನ್ ಹೇಳ್ತಾ ಇದ್ದಾರೆ, ಈ ಹಿಂದೆ ನಾವು ನೋಡಿದ್ವಿ, ಇಲ್ಲಿ ಯೂಶುವಲ್ ಇವಾಗ ವಿಸಿಟ್ ಮಾಡೋದು, ಆರ್ಗನೈಸೇಷನ್ ಅಥವಾ ಓಲ್ಡ್ ಏಜ್ ಹೋಮ್ಸ್ ವಿಸಿಟ್ ಮಾಡೋದು ಹೆಚ್ಚಾಗಿದೆ. ಇಂತಹ ಪ್ರಾಕ್ಟೀಸಸ್ ನೋಡಿ, ಇಂತಹ, ಎಂತಹ, ಹಿಂದಿನ ವಾಕ್ಯದ ಲಿಂಕ್ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀವಿ. ಈ ರೀತಿಯಾದಂತಹ ಪ್ರಾಕ್ಟೀಸಸ್ಗೆ
ರಿಸ್ಟ್ರಿಕ್ಷನ್ ಬಿದ್ದಿದೆ. ಯಾರು ಹಾಕಿರೋದು? ಕರ್ನಾಟಕ ಗವರ್ನಮೆಂಟ್. ಯಾವುದರ ಅಡಿಯಲ್ಲಿ? ಡೈರೆಕ್ಟೋರೇಟ್ ಆಫ್ ಚೈಲ್ಡ್ ಪ್ರೊಟೆಕ್ಷನ್. ಸೊ ಇದರ ಮುಖಾಂತರ ಒಂದು ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿ ಕರ್ನಾಟಕ ಗವರ್ನಮೆಂಟ್ ಇದಕ್ಕೆ ಒಂದು ರಿಸ್ಟ್ರಿಕ್ಷನ್ ಅನ್ನ ಹಾಕಿದೆ. ಅದನ್ನ ಹೇಗೆ ಬರೆಯೋದು? ಕ್ರಿಯೆ ನಡೆಸ್ತಾ ಇರೋರು ಯಾರಿಲ್ಲಿ? ನಮ್ಮ ಕರ್ನಾಟಕ ಸರ್ಕಾರ. ಬರಿತಾ ಇದ್ದೀನಿ. ಕರ್ನಾಟಕ ಗವರ್ನಮೆಂಟ್ ಏನ್ ಮಾಡಿದ್ಯಂತೆ? ಕರ್ನಾಟಕ ಗವರ್ನಮೆಂಟ್ಸ್ ಏನು? ನಿರ್ದೇಶನಾಲಯ, ಅದನ್ನ ಬರಿಬೇಕು. ಯಾಕೆಂದ್ರೆ ಇದು ಗವರ್ನಮೆಂಟ್ಗೆ ಸಂಬಂಧಪಟ್ಟಿದ್ದು. ಸೊ ಇದನ್ನ ಹೀಗ್ ಬರೆಯೋದು ಬೇಡ, ಈ ರೀತಿಯಲ್ಲಿ ಬರೆಯೋಣ. ಡೈರೆಕ್ಟೋರೇಟ್ ಆಫ್ ಚೈಲ್ಡ್ ಪ್ರೊಟೆಕ್ಷನ್. ಸೊ ದಿಸ್ ಇಸ್ ಬೆಟರ್. ಓಕೆ, ಕೋಟ್ಸ್ ತಗೊಳ್ಳೇಬೇಕು. ಪ್ರೊಟೆಕ್ಷನ್ ಏನ್ ಮಾಡಿದೆ? ಹ್ಯಾಸ್ ಇಶ್ಯೂಡ್. ಓಕೆ, ಹ್ಯಾಸ್ ಇಶ್ಯೂಡ್ ಏನನ್ನ? ಅ ಸರ್ಕ್ಯುಲರ್ ಆಫ್ ರಿಸ್ಟ್ರಿಕ್ಟಿಂಗ್. ಏನನ್ನ ರಿಸ್ಟ್ರಿಕ್ಟ್ ಮಾಡ್ತಾ ಇರೋದು? ಸಚ್ ಪ್ರಾಕ್ಟೀಸಸ್. ಫುಲ್ ಸ್ಟಾಪ್. ನೋಡಿ, ಇಲ್ಲೂ ಕೂಡ ಎರಡು ಕ್ರಿಯಾಪದಗಳಿದೆ. ಒಂದು ಕ್ರಿಯಾಪದ ಇಶ್ಯೂಡ್, ಮತ್ತೊಂದು ಕ್ರಿಯಾಪದ ರಿಸ್ಟ್ರಿಕ್ಟಿಂಗ್. ಅಗೇನ್ ಕರ್ನಾಟಕ ಗವರ್ನಮೆಂಟ್ ಇಲ್ಲಿ ಕ್ರಿಯೆ ನಡೆಸ್ತಾ ಇರೋದಕ್ಕೆ ಇವರೇ ನಮ್ಮ ಸಬ್ಜೆಕ್ಟ್ ಆದ್ರು. ಅವರು ಏನನ್ನೋ ಹೊರಡಿಸಿದ್ದಾರೆ, ಏನನ್ನೋ ಕೊಟ್ಟಿದ್ದಾರೆ, ಅದು ವರ್ಬ್ ಆಯ್ತು. ಏನನ್ನ ಕೊಟ್ಟಿರೋದು? ಒಂದು ಸರ್ಕ್ಯುಲರ್. ಆ ಸರ್ಕ್ಯುಲರ್ ಏನನ್ನ ತಿಳಿಸುತ್ತೆ? ರಿಸ್ಟ್ರಿಕ್ಷನ್ ಆಗಿರೋದನ್ನ ತಿಳಿಸುತ್ತೆ. ಯಾವ ರಿಸ್ಟ್ರಿಕ್ಷನ್? ಇಂತಹ ಪ್ರಾಕ್ಟೀಸಸ್ ಅಥವಾ ಆಚರಣೆಗಳು. ನೋಡ್ತಾ ಇದ್ದೀರಾ ಹೇಗೆ ಎರಡು ಕ್ರಿಯಾಪದಗಳನ್ನ ಬೇರೆ ಬೇರೆಯಾಗಿ ಸಪರೇಟ್ ಆದಂತಹ ಸಿಚುಯೇಷನ್ ಅಲ್ಲಿ ತಗೊಳ್ಬೇಕು ಅಂತ. ಓಕೆ, ಮುಂದಕ್ಕೆ ಹೋಗೋಣ. ಮುಂದಿನ ವಾಕ್ಯಕ್ಕೂ ಹೋಗೋ ಮುನ್ನ ನಮ್ಮ ವೇದಾಂತ್ ಪಾಠಶಾಲೆ ಕಡೆಯಿಂದ ಮತ್ತೊಮ್ಮೆ PSI ಪೇಪರ್ 1ಗೆ ಸಂಬಂಧಿಸಿದ ಹಾಗೆ ಫುಲ್ ಲೆಂತ್ ಮಾಕ್ ಟೆಸ್ಟ್ ಅನ್ನ ಪ್ರಾರಂಭ ಮಾಡ್ತಾ ಇದೆ. ನವೆಂಬರ್ 11ನೇ ತಾರೀಕಿಂದ ಈ ಮಾಕ್ ಟೆಸ್ಟ್ ಪ್ರಾರಂಭ ಆಗ್ತಾ ಇರೋದು. ಇದರಲ್ಲಿ ನಿಮ್ಗೆ ಒಟ್ಟು 10 ಫುಲ್ ಲೆಂತ್ ಪೇಪರ್ ಇರುತ್ತೆ. 5 ಎಸ್ಸೆ ಟಾಪಿಕ್, 2 ಟ್ರಾನ್ಸ್ಲೇಷನ್, 1 ಪ್ರಿಸಿ ರೈಟಿಂಗ್. ಎಕ್ಸಾಮ್ ನಲ್ಲಿ ಹೇಗೆ ಕೊಡ್ತಾರೆ ಅದೇ ಮಾದರಿಯ ಕ್ವೆಶ್ಚನ್ ಪೇಪರ್ಸ್ ನಿಮ್ಗೆ ಇಲ್ಲಿ ಅವೈಲಬಲ್ ಇದೆ. ನೀವು ಬರೆಯುವಂತಹ ಪ್ರತಿಯೊಂದು ಆನ್ಸರ್ ಶೀಟ್ನು ನಾನು ನಿಮ್ಗೆ ಕರೆಕ್ಟ್ ಮಾಡಿ ಕೊಡ್ತೀನಿ. ಹಾಗೂ ಪ್ರತಿಯೊಂದು ಕ್ವೆಶ್ಚನ್ ಪೇಪರ್ನ ಆನ್ಸರ್ ಕೀಸ್ ಕೂಡ ನಿಮ್ಗೆ ಇದರಲ್ಲಿ ಸಿಗುತ್ತೆ. ಈ ಮಾಕ್ ಟೆಸ್ಟ್ ನಮ್ಮ ಪ್ರೈವೇಟ್ ಆಗಿರುವಂತಹ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಡೆಯೋದು. ಇದಕ್ಕೆ ನೀವೇನಾದ್ರೂ ಜಾಯಿನ್ ಆಗ್ಬೇಕು ಅಂತ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಮೆಸೇಜ್ ಮಾಡಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳ್ಕೊಂಡು ನೀವು ಈ ಮಾಕ್ ಟೆಸ್ಟ್ಗೆ ಎನ್ರೋಲ್ ಆಗಬಹುದು. ಮೂರನೇ ವಾಕ್ಯ ಹೀಗಿದೆ. ಸರ್ಕಾರಿ ಅಂತ ಕೊಟ್ಟಿದ್ದಾರೆ, ಗವರ್ನಮೆಂಟ್ ಅಂತ ತಗೊಳ್ಬಹುದು. ಸರ್ಕಾರಿ ಅನುದಾನಿತ ಅಂತ ಕೊಟ್ಟಿದ್ದಾರೆ. ಅಗೇನ್ ಗವರ್ನಮೆಂಟ್ ಅಂತಾನೆ ಬರಿತೀವಿ ಸರ್ಕಾರಿ ಅನ್ನೋದನ್ನ. ಅನುದಾನಿತ ಅಂತಂದ್ರೆ ಸಬ್ಸಿಡೈಸ್ಡ್ ಅಂತ ತಗೊಳ್ಬಹುದು. ಮತ್ತು ಅಂಡ್ ಖಾಸಗಿ, ಪ್ರೈವೇಟ್, ಮಕ್ಕಳ, ಚೈಲ್ಡ್, ಪಾಲನಾ, ಕೇರ್, ಸಂಸ್ಥೆಗಳಲ್ಲಿ, ಆರ್ಗನೈಸೇಷನ್ಸ್, ಸಂಸ್ಥೆಯ ಸಿಬ್ಬಂದಿ. ಅಗೇನ್ ಸಂಸ್ಥೆ ಆರ್ಗನೈಸೇಷನ್ ಅಂತಾನೆ ಬರುತ್ತೆ. ಸಿಬ್ಬಂದಿ ಅಂತಂದ್ರೆ ಸ್ಟಾಫ್ ಅಂತ ತಗೊಳ್ಬಹುದು. ಅಧಿಕಾರಿಗಳು, ಆಫೀಸರ್ಸ್, ಖಾಸಗಿ, ಪ್ರೈವೇಟ್. ಇದನ್ನ ರೆಸ್ಪೆಕ್ಟಬಲ್ ಅಂತ ತಗೊಳ್ಬಹುದು ಅಥವಾ ನೋಟಬಲ್ ಅಂತ ಕೂಡ ತಗೊಳ್ಬಹುದು. ಅಂದ್ರೆ ಎಲ್ರಿಗೂ ಗೊತ್ತಿರೋರು, ಗೌರವಾನ್ವಿತ ವ್ಯಕ್ತಿ ಅಂತೀವಲ್ಲ ಅದು. ವ್ಯಕ್ತಿಗಳ, ಪರ್ಸನ್ಸ್, ಹಾಗೂ ಮತ್ತು ಅವರ ಮಕ್ಕಳ, ದೇರ್ ಚಿಲ್ಡ್ರನ್, ಹುಟ್ಟುಹಬ್ಬ, ಬರ್ತ್ಡೇ, ಆಚರಣೆಗೆ, ಸೆಲೆಬ್ರೇಷನ್, ಇನ್ನು ಮುಂದೆ, ನಾಟ್ ಎನಿಮೋರ್. ಓಕೆನಾ? ಅವಕಾಶ ಇರುವುದಿಲ್ಲ, ಆಪರ್ಚುನಿಟಿ ಇರುವುದಿಲ್ಲ ಅನ್ನೋದನ್ನ ವಾಕ್ಯ ಬರೆಯುವಾಗ ನಾನು ತಿಳಿಸ್ತೀನಿ ನಿಮ್ಗೆ. ಸೊ ಇಲ್ಲಿಗೆ ನಮ್ಮ ವೊಕ್ಯಾಬ್ಯುಲರಿ ಕಂಪ್ಲೀಟ್ ಆಗಿದೆ. ನಾವು ಇಲ್ಲಿ ಗಮನಿಸಿದ್ವಿ, ಇಲ್ಲಿ ಒಂದು ಸರ್ಕ್ಯುಲರ್ ಬಂದಿದೆ. ಆ ಸರ್ಕ್ಯುಲರ್ನ ಪ್ರಕಾರ ಗವರ್ನಮೆಂಟ್ ಇರಬಹುದು ಅಥವಾ ಗವರ್ನಮೆಂಟ್ ಸಬ್ಸಿಡೈಸ್ಡ್, ಅದರ ಜೊತೆಯಲ್ಲಿ ಪ್ರೈವೇಟ್ ಚೈಲ್ಡ್ ಕೇರ್ ಆರ್ಗನೈಸೇಷನ್ಸ್ ನ ಸ್ಟಾಫ್ ಅಥವಾ ಆಫೀಸರ್ಸ್
ಇಲ್ಲ ಪ್ರೈವೇಟ್ ರೆಸ್ಪೆಕ್ಟಬಲ್ ಪರ್ಸನ್ ಹಾಗೂ ಅವರ ಮಕ್ಕಳ ಬರ್ತಡೇ ಅದ್ ಯಾರೇ ಇರಬಹುದು, ಯಾರ ಬರ್ತಡೇ ಕೂಡ ಸೆಲೆಬ್ರೇಟ್ ಮಾಡೋದಕ್ಕೆ ಯಾವ ಆಪರ್ಚುನಿಟಿಯನ್ನು ಯಾರಿಗೂ ಕೊಡೋದಿಲ್ಲ, ಹೀಗೆ ಹೇಳ್ತಾ ಇದ್ದಾರೆ. ಇಲ್ಲಿ ಸೆಂಟೆನ್ಸ್ ಫಾರ್ಮೇಶನ್ ಏನೂ ಇಲ್ಲ, ಏನೇನಿಲ್ಲ ಒಂದೊಂದಾಗಿ ಅವರು ಕನ್ನಡದಲ್ಲಿ ತೋರಿಸಿದಾರೆ ನಮ್ಗೆ ಕ್ವೆಶ್ಚನ್ ಅಲ್ಲಿ, ಅದನ್ನ ಒಂದೊಂದಾಗಿ ಬರಿಬೇಕು. ನೋಡಿ ಹೀಗೆ ನೋಡಿ, ಇದನ್ನ ಹೇಗ್ ಬರೆಯೋದು ಅಂತ ತೋರಿಸ್ತೀನಿ. ಒಂದು ಸಿಚುಯೇಷನ್ ಇಲ್ಲ ಅಂತ ಒಂದು ಸಿಚುಯೇಷನ್ ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದು ಸಿಚುಯೇಷನ್ ಅರೈಸ್ ಆಗಿರೋದ್ರಿಂದ ಈ ರೀತಿಯಲ್ಲಿ ತಗೊಳ್ಬೇಕು. ದೇರ್ ಈಸ್ ನೋ ಎನಿ ಆಪರ್ಚುನಿಟಿ, ಸ್ವಲ್ಪ ಬದಲಾಯಿಸಿದೀನಿ, ಯಾವುದೇ ಆಪರ್ಚುನಿಟಿ ಇಲ್ಲ ಅಂತ ಇದ್ರ ಅರ್ಥ. ದೇರ್ ಈಸ್ ನೋ ಎನಿ ಆಪರ್ಚುನಿಟಿ, ಯಾವುದಕ್ಕೆ, ಟು ಸೆಲಿಬ್ರೇಟ್, ಏನನ್ನ, ಬರ್ತ್ಡೇ ಆಫ್, ಯಾರ ಬರ್ತ್ಡೇಯನ್ನ ನೋಡಿ ಒಂದೊಂದಾಗಿ ಬರಿಬೇಕು. ಗವರ್ನಮೆಂಟ್, ಗವರ್ನಮೆಂಟ್ ಸಬ್ಸಿಡೈಸ್ಡ್ ಅಂಡ್ ಏನಂತೆ, ಪ್ರೈವೇಟ್ ಚೈಲ್ಡ್ ಕೇರ್ ಆರ್ಗನೈಸೇಷನ್ಸ್ ಸ್ಟಾಫ್, ಆಫೀಸರ್ಸ್, private respectable persons and their children. ನೋಡಿ ಫಸ್ಟ್ ಇಂದ ಓದ್ತೀನಿ. There is no any opportunity to celebrate birthday of government subsidized and private childcare organizations staff, officers, private respectable persons and their children. ನಾನಿಲ್ಲೇನು ಮಾಡಿಲ್ಲ, ಮೊದಲಿಗೆ ಸಿಚುಯೇಷನ್ ಏನಿತ್ತು ಅದನ್ನ ಬರ್ದಿದ್ದೀನಿ. ಇದೇ ಸಿಚುಯೇಷನ್ ನಮ್ಮ ಸಬ್ಜೆಕ್ಟ್ ಆಯ್ತು. ಇವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಈ ಸೆಲೆಬ್ರೇಟ್ ಅನ್ನೋದು ಇಲ್ಲೇನಾಯ್ತು ವರ್ಬ್. ಏನನ್ನ, ಬರ್ತಡೇ, ಯಾರ ಬರ್ತಡೇ, ಇಷ್ಟು ಕೂಡ ಏನಾಗಿದೆ ನೆಕ್ಸ್ಟ್ ಆಬ್ಜೆಕ್ಟ್ ನಲ್ಲಿ ಬಂದಿದೆ. ಸೊ ದಿಸ್ ಈಸ್ ಅವರ್ ಸಬ್ಜೆಕ್ಟ್, ದಿಸ್ ಈಸ್ ಅವರ್ ವರ್ಬ್ ಅಂಡ್ ದಿಸ್ ಈಸ್ ಅವರ್ ಆಬ್ಜೆಕ್ಟ್. ಹೇಗೆ ಅಲ್ಲಿ ಒಂದೊಂದಾಗಿ ಕೊಟ್ಟಿದ್ರು ಅದನ್ನ ನಾನಿಲ್ಲಿ ತಗೊಂಡಿದ್ದೀನಿ. ಅದು ಬಿಟ್ರೆ ಇನ್ನೇನು ಕೂಡ ಬದಲಾವಣೆ ಅನ್ನೋದು ಇಲ್ಲ. ಈ ಆಬ್ಜೆಕ್ಟ್ ರೈಟಿಂಗ್ ನ ಹೀಗೆ ಬರಿಬೇಕು ಅಂತಿಲ್ಲ, ಬೇರೆ ರೀತಿಯಲ್ಲೂ ಬರೀರಿ, ಆದ್ರೆ ಏನು ಕೂಡ ಬದಲಾಯಿಸಬೇಡಿ, ಹಾಗೆ ಬರೀರಿ. ಓಕೆ, ನಮ್ಮ ಕೊನೆಯ ವಾಕ್ಯ ಹೀಗಿದೆ. ಈ, ದಿಸ್, ಆದೇಶ, ಆರ್ಡರ್, ಸರ್ಕಾರಿ, ಗವರ್ನಮೆಂಟ್, ಅನುದಾನಿತ, ಸಬ್ಸಿಡೈಸ್ಡ್ ಮತ್ತು ಅಂಡ್ ಖಾಸಗಿ, ಪ್ರೈವೇಟ್, ಮಕ್ಕಳ, ಚೈಲ್ಡ್, ಪಾಲನಾ, ಕೇರ್, ಸಂಸ್ಥೆಗಳಿಗೆ, ಆರ್ಗನೈಸೇಷನ್, ಅನ್ವಯಿಸುತ್ತದೆ, ಅಪ್ಲೈಸ್, ಅನ್ವಯಿಸಿದೆ, ಅಪ್ಲೈಡ್, ಅನ್ವಯಿಸುತ್ತದೆ ಅಂತಂದ್ರೆ ಇದು ಪ್ರೆಸೆಂಟ್ ಟೆನ್ಸ್ ನಲ್ಲಿದೆ, ವಿಚ್ ಈಸ್ ಅ ಯೂನಿವರ್ಸಲ್ ಟ್ರೂತ್. ಇದು ಹಾಗೆ ಆಗುತ್ತೆ, ಇವಾಗೂ ಆಗುತ್ತೆ, ಮುಂದೆನೂ ಆಗುತ್ತೆ, ಫ್ಯೂಚರ್ ಅಲ್ಲೂ ಕೂಡ ಇದು ಎಲ್ರಿಗೂ ಅಪ್ಲೈ ಆಗುತ್ತೆ. ಹಾಗಂತ ಹೇಳ್ತಾ ಇರೋದಕ್ಕೆ ನಾನು ಇದನ್ನ ಅಪ್ಲೈಸ್ ಅಂತ ತಗೊಳ್ತಾ ಇದ್ದೀನಿ. ಓಕೆ, ಇದನ್ನ ಬರೆಯೋಣ. ದಿಸ್ ಆರ್ಡರ್, ಯಾವ ಆರ್ಡರ್, ಇಲ್ಲಿ ಹೇಳಿದ್ರಲ್ಲ ಒಂದು ಸರ್ಕ್ಯುಲರ್ ಅಂತ, ಅಲ್ಲೊಂದು ರಿಸ್ಟ್ರಿಕ್ಷನ್ ಬಂದಿತ್ತು. ಆ ರಿಸ್ಟ್ರಿಕ್ಷನ್ ಯಾವ್ದಕ್ ರಿಲೇಟೆಡ್ ಆಗಿತ್ತು, ಯಾರ ಬರ್ತಡೇನು ಕೂಡ ಎಲ್ಲೂ ಹೋಗಿ ಅಂದ್ರೆ ಈ ಪ್ರೈವೇಟ್ ಚೈಲ್ಡ್ ಕೇರ್ ಆರ್ಗನೈಸೇಷನ್, ಓಲ್ಡ್ ಏಜ್ ಹೋಮ್ಸ್, ಸೊ ಇಲ್ಲೆಲ್ಲ ಸೆಲೆಬ್ರೇಟ್ ಮಾಡಬಾರ್ದು ಅಂತ ಆ ಆದೇಶದ ಬಗ್ಗೆ ಇಲ್ಲಿ ಮಾತಾಡ್ತಾ ಇರೋದು. ದಿಸ್ ಆರ್ಡರ್ ಇದೇ ನಮ್ಮ ವಿಷಯವಾಯ್ತು. ಅಪ್ಲೈಸ್, ದಿಸ್ ಆರ್ಡರ್ ಅಪ್ಲೈಸ್ ಟು, ಯಾವ್ಯಾವ್ದಕ್ಕೆ ಅಪ್ಲೈ ಆಗತ್ತೆ, ಮೊದಲನೇದು ಗವರ್ನಮೆಂಟ್, ಅದಾದ್ಮೇಲೆ ಸಬ್ಸಿಡೈಸ್ಡ್, ಇದೆ ತಗೊಳ್ಳೋಣ, ಅಂಡ್ ಇನ್ನೊಂದು ಯಾವುದು, ಪ್ರೈವೇಟ್ ಚೈಲ್ಡ್ ಕೇರ್ ಆರ್ಗನೈಸೇಷನ್ಸ್. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಇದೆ ನೋಡ್ಕೊಳ್ಳಿ. ಯಾಕೆ ಟೂ ನ ಬಳಕೆ ಆಗಿದೆ, ಎಲ್ಲೂ ಇಲ್ವಲ್ಲ, ಇಲ್ಲಿದೆ ನೋಡಿ, ಗೆ ಅಂತಿದೆ. ಆ ಒಂದು ಪದವನ್ನ ಹೀಗೆ ತಗೊಳ್ಬೇಕು. ಇದು ಬರೀ ಇದೊಂದಕ್ಕೆ ಸಂಬಂಧಿಸಿಲ್ಲ, ಇವೆರಡಕ್ಕೂ ಕೂಡ ಸಂಬಂಧಿಸಿ ಕಂಪ್ಲೀಟ್ ಆಗಿ ಮೂರಕ್ಕೂ ರಿಲೇಟ್ ಅನ್ನ ಹೊಂದಿದೆ. ಹಾಗಾದ್ರೆ ಇಲ್ಲಿನ ವಿಷಯವೇನು, ಆ ಸರ್ಕ್ಯುಲರ್ ಇತ್ತಲ್ವಾ, ಆ ಆದೇಶ ಇದೇ ನಮ್ಮ ಸಬ್ಜೆಕ್ಟ್ ಆಯ್ತು. ಇದು ಅನ್ವಯಿಸ್ತಾ ಇರೋದೇ ಇಲ್ಲಿನ ಕ್ರಿಯಾಪದ. ಯಾರ್ಯಾರಿಗೆ ಅನ್ವಯಿಸ್ತಾ ಇದೆ ಅನ್ನೋದೇ ಇಲ್ಲಿನ ಆಬ್ಜೆಕ್ಟ್ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಇವತ್ತಿನ ಸೆಷನ್. ಇವತ್ತಿನ ಸೆಷನ್ ಅಲ್ಲಿ ನಾನು ನಿಮ್ ಜೊತೆ ಒಂದು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆದಂತಹ ಪ್ಯಾರಾಗ್ರಾಫ್ ನ ಡಿಸ್ಕಸ್ ಮಾಡಿದ್ದೀನಿ.
ಸೊ ರೀಸೆಂಟ್ ಆಗಿ ಒಂದು ವಿಷಯ ನಡೆದಿದ್ದು, ಅದನ್ನ ನಿಮ್ ಜೊತೆಲಿ ಡಿಸ್ಕಸ್ ಮಾಡಿದೀನಿ. 4 ವಾಕ್ಯಗಳುಳ್ಳ ಈ ಪ್ಯಾರಾಗ್ರಾಫ್ ನೀವು ಅರ್ಥ ಮಾಡ್ಕೊಂಡಿದ್ದೀರಾ, ಇಲ್ಲಿ ಬಂದಂತಹ ಒಕ್ಯಾಬ್ಯುಲರಿನೆಲ್ಲ ಬರ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇಲ್ಲಿನ ಸೆಷನ್ನ ಇವತ್ತಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಕ್ಲಾಸ್ ಹೇಗಿತ್ತು, ನಿಮಗೆ ಅರ್ಥ ಆಯ್ತಾ ಹೇಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. 402 ಪೋಸ್ಟ್ಗೆ ಮಾಕ್ ಟೆಸ್ಟ್ ನಿಮ್ಗೆ ಬಹಳ ಉಪಯುಕ್ತವಾಗುತ್ತೆ. ಮಾಕ್ ಟೆಸ್ಟ್ ಅನ್ನ ತಗೊಂಡು ಇನ್ನಷ್ಟು ಒಳ್ಳೆ ರೀತಿಯಲ್ಲಿ ತಯಾರಿಯನ್ನ ನಡೆಸ್ಕೊಳ್ಳಿ. ಹಾಗೂ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂತಿದ್ದಲ್ಲಿ ಇಲ್ಲಿ ಕಾಣ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ನಿಮ್ಮ ವಿಳಾಸವನ್ನ ಕಳಿಸ್ಕೊಡಿ. ನಾನ್ ನಿಮ್ಗೆ ಪುಸ್ತಕನ ಇಂಡಿಯಾ ಪೋಸ್ಟ್ ಮುಖಾಂತರ ತಲುಪಿಸ್ತೀನಿ. ಥ್ಯಾಂಕ್ ಯು ಪೀಪಲ್. ಹ್ಯಾಪಿ ಲರ್ನಿಂಗ್.